ಇದು 12ನೇ ಶತಮಾನದ ದೇವಸ್ಥಾನ. ಹೌದು, ಚಾಲುಕ್ಯರು ಬಿಲ್ಡ್ ಮಾಡಿದಂಥ ದೇವಸ್ಥಾನ ಇದು. ಈ ದೇವಸ್ಥಾನದಾದಂಥ ಶಿಲಾಶಾಸನವೂ ಇದೆ ಇಲ್ಲಿ. ಯಾವ ಕಟ್ಟಿದ್ದು? ಹಾಂ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಶಿಲಾಶಾಸನ ಇದೆ. ಬಟ್ ಇದು ನಮ್ಮನೆ ಆವರಣದಲ್ಲಿ ಬಂದಿರೋದ್ರಿಂದ ನಾವು ದಿನನಿತ್ಯ ನಾವೇ ಪೂಜೆ ಮಾಡ್ತೀವಿ. ನಾವೇ ಮೇಂಟೈನ್ ಮಾಡ್ತೀವಿ. ಪಬ್ಲಿಕ್ನು ಎಲ್ಲರೂ ಬಂದು ಶ್ರಾವಣ ಮಾಸದಾಗ ಇದಕ್ಕೆ ಪೂಜೆ ಅಭಿಷೇಕ ಮಾಡಿಸ್ತಾರೆ, ಅದನ್ನು ಮಾಡಿಸ್ತಾರೆ. ಅವ್ರು ಎಲ್ಲರೂ ಬರ್ತಾರೆ, ಅವ್ರು ಮಾಡ್ತಾರೆ. ಆಮೇಲೆ ವರ್ಷ ನಾವು ಕಾರ್ತಿಕೋತ್ಸವ ಅಂತ ಮಾಡ್ತೀವಿ. ಇದಕ್ಕೆ ನವಂಬರ್ನಲ್ಲಿ ಬರ್ತೇವೆ. ಒಂದೊಂದು ನಕ್ಷತ್ರ ಇದ್ರ ಮೇಲೆ ಡಿಸೆಂಬರ್ನೂ ಆಗುತ್ತೆ. ಅದು ನವಂಬರ್ ಡಿಸೆಂಬರಲ್ಲಿ ಬರುತ್ತೆ ಕಾರ್ತಿಕ ಮಾಸ. ಸೊ ಆವಾಗ ಇಡೀ ಊರಿಗೆ ಎಲ್ಲರಿಗೂ ಕರೆದು ಪೂಜಾ ಪುನಸ್ಕಾರದ್ದು ಮಾಡಿ ಊಟ ಉಪಚಾರ ಪ್ರಸಾದ ಸೇವೆ ಎಲ್ಲ ಇರುತ್ತೆ. ಯಾರೇ ಪಬ್ಲಿಕ್ ಬಂದರೂ ಪ್ರಸಾದ ಸೇವೆ ಇರುತ್ತೆ. ಪಬ್ಲಿಕ್ ಎಂಟ್ರಿ ಇದೆ. ವಾಡೆ ಇರೋದೇ ಪಬ್ಲಿಕ್ಗೋಸ್ಕರ, ವಾಡೆ ಇದ್ದಿದ್ದೇ ಪಬ್ಲಿಕ್ಗೋಸ್ಕರ. ಸೊ ಪಬ್ಲಿಕ್ನ ಎಂಟ್ರಿ ಮಾಡಲಿದ್ರೆ ಹೇಗೆ? ಅಂದರೆ ನೀವು ಚೂರು ಲೇಔಟ್ ಮಾಡಿದ್ರಿ ಗ್ರಾನೈಟ್ ಎಲ್ಲ ಹಾಕಿ, ವಾಲ್ಸು ಸೇಮ್ ಗ್ರಾನೈಟ್ ಹಾಕಿ ಈಗ ಒಂದು 3-4 ಇಯರ್ಸ್ ಹತ್ರ ರಿನೋವೇಷನ್ ಮಾಡಿದ್ವಿ. ಇದು ಸ್ಲ್ಯಾಬು ಮೊದಲಾಗಿ ಮಣ್ಣಿಂದಿತ್ತು, ಇದನ್ನ ತೆಗೆದು ಈ ಥರ ನಮ್ಮ ಅಜ್ಜನವ್ರು ಮಾಡಿದ್ದು. ಈ ಮೇಲ್ಮುದ್ದೆ ಮೇಲ್ಮುದ್ದೆ ತೆಗೆದು ಈ ಥರ ಪಾರ್ಟಿಕಲ್ ಹಾಕಿ ಮೇಲೆ ಕೋಬ ಹಾಕಿದ್ವಿ. ಇದನ್ನು ರೀಸೆಂಟಾಗಿ ನಮ್ಮ ಬ್ರದರ್ ಒಂದು 4-5 ವರ್ಷ ಆಯ್ತು ಟೋಟಲ್ ಇದು ರಿನೋವೇಷನ್ ಮಾಡಿ ಗ್ರಾನೈಟು ಅದೆಲ್ಲ. ಬಟ್ ಮೂರ್ತಿ ಮಾತ್ರ ಅವಾಗಿದ್ದು ಹಳೇದೆ, ಅದು ಏನು ಮುಟ್ಟಿಲ್ಲ. ಅದು ಇದು ಮಾತ್ರ ಹಳೇದೆ. ಹಾಂ, ಅದು ಹಳೇದೆ. ಹೌದು, 12ನೇ ಶತ ಶಿವಲಿಂಗ ಮತ್ತು ಬಸವಣ್ಣ ಅವಾಗಲ್ದೇ ಇದು. ಈ ವಾಲ್ಸು ಅವೇ, ಈ ವುಡ್ ವರ್ಕ್ನು ಹಳೇದೆ. 12ನೇ ಶತಮಾನ ಅಂದರೆ ಫಸ್ಟು ವಾಡೆ ಬರೋಕ್ಕೆ ಮೊದಲಿದ್ದಿಟ್ಟೆ. ಹೌದು. ಇದು ಸುತ್ತ ವಾಡೆ ಕಟ್ಟಿದ್ದಾರೆ. ಹಾಂ, ಇದಕ್ಕೆ ಸಂಬಂಧಪಟ್ಟಂಥ ಶಿಲಾಶಾಸನ. ಇದ್ರದ್ದು ಹಂಪಿ ವಿಶ್ವವಿದ್ಯಾಲಯದಲ್ಲಿ ರೆಕಾರ್ಡ್ಸ್ ಇದೆ. ಇದೆ. ಸೂಪರ್. ಇದನ್ನು ಓದಿ ಬರೆದು ಎಲ್ಲ ಮಾಡಿ ಅವರೆಲ್ಲ ಪ್ರಿಂಟರ್ ತೊಗೊಂಡು ಓದಿ ಬರೆದಿದ್ದಾರೆ. ಇದು ಎಲ್ಲೋ ಬಿದ್ದಿತ್ತು, ಮತ್ತು ನಾವು ಕಟ್ಟಾಗಿದ್ರು ನಿಜಾಮ್ ಇದರಲ್ಲಿ ಕಟ್ಟಾಗಿತ್ತು. ಹಾಂ, ಅಷ್ಟು ಹಿಂಗೆ ಕಟ್ಟಾಗಿತ್ತು. ಅದು ಹೊಳ್ಳಿ ಫಿಕ್ಸ್ ಮಾಡಿ ಇಲ್ಲೇ ಇಟ್ಟಿರೋದು. ಇದು ಸೆಂಟ್ರ್ನಾಗ ಹರಿಹರೇಶ್ವರ ಮೂರ್ತಿ ಹರಿಹರದಾಗ ಏನಿದೆ ಸೇಮ್ ಅದು. ಇಲ್ಲಿ ಬಸವಣ್ಣ, ನಂದಿ. ಇದು ನಂದಿ ಹಾಲು ಕುಡಿಸ್ತಾ. ಹೌದು, ಆಕಳ ಕರು. ಸರಿ ಅದು ಗೊತ್ತಿಲ್ಲ ಸರ್ ನನಗೆ. ಬಹುಶಃ ಇವ್ರು ಶಾಸನದವ್ರು ಹೇಳ್ತಾರೆ ಒಂದು ಸೂರ್ಯ ಚಂದ್ರ ಇರ್ಬೋದು. ಸೂರ್ಯ ಚಂದ್ರ ಇರೋವರೆಗೂ ಇದಿರಲಿ ಅನ್ನೋ ಒಂದು ಇರ್ಬೋದು. ಇದು ಫಸ್ಟ್ ಟೈಮ್ ನಾವು ಒಂದು ಶಾಸನ ನೋಡಿದ್ದು ಇಲ್ಲಿ ವಾಡೆ ಒಳಗಡೆ. ಸೊ ಇದು ಪ್ರೊಟೆಕ್ಟ್ ಆಗಲಿ ಅಂತ ನಾವು ಮೇಲೆ ಸಬ್ಸಿಡಿ ಗೀಟು ಇಂಥದ್ದು ಹಾಕೊಂಡು ಪೂಜಾ ಎಲ್ಲ ಕುಂತಿರ್ತೀವಲ್ಲ. ಮಳೆ ಪಳೆ ಬಂತಂದರೆ ಬೇಸಿಗೆಯಲ್ಲಿ ಬಿಸಿಲು